ಪ್ರಸಕ್ತ ಭಾರತದೊಳಗ ದಲಿತರ ವಿರುದ್ಧ ನಡೀತಕ್ಕಂಥ ದೌರ್ಜನ್ಯಗಳೇನದಾವು, ಅವ್ಯಾಹತ ಶೋಷಣೆ ಏನಿದೆ, ಅದು ನಮ್ಮ ಕಣ್ಣಿಗೆ ರಾಚಿದ್ರೂ ಕೂಡ ನಮಗೇನೂ ಆಗಿಲ್ಲ ಅನ್ನಿಸುವಂತಹ ಮಾಧ್ಯಮಗಳು ಅದಾವು, ಪ್ರತಿನಿಧಿಗಳದಾರ. ಜನಪ್ರತಿನಿಧಿಗಳು ಅದರ ಬಗ್ಗೆ ಕಿಂಚಿತ್ತಾದರೂ ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳದೇ ಇರೋದನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು. ದಲಿತರ ಮೇಲೆ ಲಿಂಚಿಂಗ್ ಆಗ್ಬಹುದು, ದಲಿತರ ಮೇಲೆ ದೌರ್ಜನ್ಯ ಆಗಬಹುದು, ದಲಿತ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಬಹುದು, ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿ ಒಕ್ಕಲೆಬ್ಬಿಸುವಂತಹ ಪ್ರಕರಣಗಳು ಸಾಕಷ್ಟು ನಡೀತಾ ಇದ್ದಾವೆ. ಆಮೇಲೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅವಮಾನಕರ ಘಟನೆಗಳು ಸುತ್ತಮುತ್ತ ನಡೆದರೂ ಕೂಡ ಅವುಗಳು ಸಂಭವಿಸಿದ ರೀತಿ, ಆ ಸಂಭವಿಸಿರತಕ್ಕಂಥ ಘಟನೆಯ ಬಗ್ಗೆ ಯಾವ ಮಾಧ್ಯಮಗಳು ಕೂಡ ತಮ್ಮ ಧ್ವನಿಯನ್ನ ಎತ್ತೋದಿಲ್ಲ. ಯಾವ ಮಾಧ್ಯಮಗಳಲ್ಲಿಯೂ ಕೂಡ ಅದು ಚರ್ಚೆ ಆಗೋದಿಲ್ಲ. ದಲಿತ ನಾಯಕರು ಇದರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ರಾಜಕೀಯ ಧುರೀಣರು ಕೂಡ ಇವುಗಳ ಬಗ್ಗೆ ಮಾತಾಡೋದಿಲ್ಲ, ಮುಕ್ತವಾಗಿ ಮಾತಾಡೋದಿಲ್ಲ, ತಮ್ಮ ಅಭಿಪ್ರಾಯವನ್ನ ಹಂಚಿಕೆ ಮಾಡೋದಿಲ್ಲ. ಇದು ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥ ದುರ್ದೈವದ ಸ್ಥಿತಿಗತಿಯನ್ನ ನಾವಿವತ್ತು ನಮ್ಮ ಸುತ್ತಮುತ್ತ ಕಾಣ್ತೇವೆ. ಗುಜರಾತದೊಳಗ ಒಬ್ಬ ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಯಿತು. ಬಹಳ ತೀವ್ರವಾಗಿ ಆಕೆಯನ್ನ ಸಾಮೂಹಿಕ ಅತ್ಯಾಚಾರಕ್ಕೊಳಪಡಿಸಲಾಯಿತು. ಆಕೆ ನ್ಯಾಯ ಕೋರಿ ಪೊಲೀಸ್ ಸ್ಟೇಷನ್ಗೆ ಹೋದ್ಲು. ಪೊಲೀಸ್ ಸ್ಟೇಷನ್ನಲ್ಲಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಆಕೆಯನ್ನು ವಿಚಾರಣೆ ಮಾಡ್ದ. ನೀನು ಯಾವ ಜಾತಿಯವಳು ಏನು ಅಂತ ಕೇಳಿದ ಮೇಲೆ ಆಕೆ ಹೇಳಿದ್ಲು, ನಾನು ಬುಡಕಟ್ಟು ಸಮುದಾಯದವಳು ಅಂತ. ಅವಳು ಹೇಳಿದ್ರು, ಮೇರ ಇಜ್ಜತ್ ಲೂಟ್ ಗಯಾ ಅಂತ ಹೇಳಿದ್ಲು. ಅವನು ಹೇಳ್ತಾನೆ, ಆಪ್ಕೋ ಇಜ್ಜತ್ ಕ್ಯಾ ಹೋತಾ ಹೈ, ತುಮ್ಕೋ ಇಜ್ಜತ್ ಕ್ಯಾ ಹೋತಾ ಹೈ. ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತ ಹೆಣ್ಣು ಮಕ್ಕಳ ಗೌರವಕ್ಕೆ ಸ್ಥಾನಮಾನನೇ ಇಲ್ಲ, ಗೌರವಕ್ಕೆ ಅವಕಾಶವೇ ಇಲ್ಲ, ದಲಿತರ ಅಸ್ತಿತ್ವಕ್ಕೆ ಅವಕಾಶವೇ ಇಲ್ಲ, ದಲಿತರ ಅಸ್ಮಿತೆಗೆ ಅವಕಾಶವೇ ಇಲ್ಲ. ದಲಿತರನ್ನ ನಿರ್ದಾಕ್ಷಿಣ್ಯವಾಗಿ ನಿರ್ದಯೆಯಿಂದ ಹತ್ತಿಕ್ಕಬಹುದು, ಕೊಲೆ ಮಾಡಬಹುದು, ಅವರನ್ನ ಸದೆಬಡಿಯಬಹುದು ಅನ್ನತಕ್ಕಂಥ ಮನೋಭಾವ ಇವತ್ತಿಗೂ ಕೂಡ ಬಲವಾಗಿ ಬೇರೂರಿರ್ತಕ್ಕಂತಹದ್ದು. ಜನರ ಮನಸ್ಸಿನಲ್ಲಿ ಪೂರ್ವಾಗ್ರಹಗಳಿವೆ. ಆ ಪೂರ್ವಾಗ್ರಹಗಳ ಕಾರಣಕ್ಕಾಗಿ ದಲಿತರ ಮೇಲೆ ನಿರಂತರವಾಗಿ ಅವ್ಯಾಹತವಾಗಿ ದೌರ್ಜನ್ಯಗಳು, ಶೋಷಣೆ ಮತ್ತು ಅವ್ಯಾಹತವಾಗಿರತಕ್ಕಂಥ ನಿರ್ದಾಕ್ಷಿಣ್ಯ ಕೊಲೆ ಮಾಡುವಂತಹ ಪ್ರಕರಣಗಳು ನಡೀತಾನೇ ಇವೆ. ದೇಶದಾದ್ಯಂತ ಅವು ಸಂಭವಿಸುತ್ತಲೇ ಇವೆ. ನಮ್ಮ ಗಮನಕ್ಕೆ ಬಂದಿರತಕ್ಕಂಥ 10% ಪ್ರಕರಣಗಳಲ್ಲಿ ಇನ್ನು 90% ಪ್ರಕರಣಗಳು ನಮ್ಮ ಬೆಳಕಿಗೆ ಬರುವುದಿಲ್ಲ. 90% ದೌರ್ಜನ್ಯದ ಪ್ರಕರಣಗಳು ಅವು ಮೇಲ್ನೋಟಕ್ಕೆ ವರದಿ ಆಗೋದೇ ಇಲ್ಲ. ಕೇವಲ 10% ಪ್ರಕರಣಗಳು ಮಾತ್ರ ವರದಿ ಆಗ್ತವೆ. 10% ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತಕ್ಕಂಥದ್ದು ದುರ್ದೈವದ ಸಂಗತಿಯನ್ನ ನಾವು ಪರಿಗಣಿಸಬಹುದು. ಮಹಾರಾಷ್ಟ್ರದ ಕೈರ್ಲಾಂಜಿಯೊಳಗ ಒಂದು ಪ್ರಕರಣ ಆಯಿತು. ಸುರೇಖಾ ಬೂತ್ಮಾಂಗೆ ಅನ್ನುವಂಥ ಹೆಣ್ಣು ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಯಿತು. ಈ ಸಾಮೂಹಿಕ ಅತ್ಯಾಚಾರಕ್ಕೆ ಮುಖ್ಯ ಕಾರಣ ಏನಂದ್ರ, ಆಕೆ PUCವರೆಗೂ ಓದಿದ್ದಂಥ ಹೆಣ್ಣು ಮಗಳು, ಅಶಿಕ್ಷಿತ ಗಂಡನನ್ನ ಮದುವೆ ಮಾಡಿಕೊಂಡಿದ್ಲು. ತುಂಡು ಭೂಮಿ ಇತ್ತು, ಅವಳು ಮಹಾರ್ ಜಾತಿಯವಳು, ತುಂಡು ಭೂಮಿ ಅವಳಿಗಿತ್ತು. ಆ ತುಂಡು ಭೂಮಿಯೊಳಗ ನೀರಾವರಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ಅಲ್ಲಿ ಬೋರ್ವೆಲ್ ಕೊರೆಸಿದ್ಲು. ಮಹಾರ್ರು ಆರ್ಥಿಕವಾಗಿ ಪ್ರಬಲರಾಗುವುದನ್ನ ಸಹಿಸಿಕೊಳ್ಳಲಾರದ ಮೇಲ್ಜಾತಿಯವರು, ಅದರಲ್ಲೂ ಮರಾಠರು, ಆಕೆ ಮೇಲೆ ಹಲ್ಲು ಮಸೀತಾ ಇದ್ರು. ಆಕೆ ಮೇಲೆ 2-3 ಬಾರಿ ಹಲ್ಲೇನೋ ಆಯಿತು. ಆಕೆ ಬೆಳೆದಿರತಕ್ಕಂಥ ಫಸಲೇನಿದೆ, ಆ ಫಸಲನ್ನ ದನ ಮೇಯಿಸಿದ್ರು ಮೇಲ್ಜಾತಿ ಜನ. ಇವರು ಆರ್ಥಿಕವಾಗಿ ಬೆಳವಣಿಗೆ ಆದ್ರೆ ನಮ್ಮ ಕಡೆ ಕೆಲಸಕ್ಕೆ ಬರೋದಿಲ್ಲ, ನಮ್ಮಲ್ಲಿ ಗೇಣಿ ಮಾಡೋದಿಲ್ಲ, ಪಿಟ್ಟಿ ಚಾಕರಿ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆಕೆಯ ಆರ್ಥಿಕ ಸ್ವಾವಲಂಬನೆಗೆ ಎಲ್ಲ ಪ್ರಯತ್ನಗಳನ್ನು ಹತ್ತಿಕ್ತಾ ಹೋದರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಮಾಡುವಂತಹ ರಸ್ತೆಯನ್ನ ಆ ಹೊಲದೊಳಗೆ ಬರುವಂಗ ನೋಡಿಕೊಂಡ್ರು. ಅದರ ವಿರುದ್ಧ ಆಕೆ ಪ್ರತಿಭಟನೆಯನ್ನ ಮಾಡಿದ್ರು.
ಪ್ರತಿಭಟನೆ ಮಾಡಿದ ಸಂದರ್ಭದೊಳಗೆ ಆಕೆ ಮೇಲೆ ಹಲ್ಲೆ ಆಯಿತು. ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಳು. 2-3 ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಳ್ಳಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು ಆ ಗ್ರಾಮದ ಕೆಲವರನ್ನ ದಸ್ತಗಿರಿ ಮಾಡಿದ್ರು. ಯಾವಾಗ ಈ ಪ್ರಕರಣ ದಾಖಲಾಗಿ ಊರ್ ಜನ ದಸ್ತಗಿರಿ ಆದ್ರು, ಇಡೀ ಊರ್ ಜನ ಆಕೆ ಮೇಲೆ ತಿರುಗಿ ಬಿದ್ರು. ಯಾವ ರೀತಿ ತಿರುಗಿ ಬಿದ್ರು ಅಂತ ಹೇಳಿದ್ರ, ಇಡೀ ಊರ್ ಜನ, ಮಕ್ಕಳು, ಮರಿ, ಹೆಣ್ಣು ಮಕ್ಕಳು, ಗಂಡಸರು ಎಲ್ಲರೂ ಸೇರಿ ಆಕೆಯ ಮನೆಯ ಮೇಲೆ ದಾಳಿ ಮಾಡಿದ್ರು. ಆಕೆಯನ್ನ, ಆಕೆಯ ಮಗನನ್ನ, ಆಕೆಯ ಮಗಳನ್ನ ಎಳೆದು ಊರ ಚಾವಡಿಗೆ ತಂದು ಆಕೆಯ ಮೇಲೆ ಸುಮಾರು ಜನ ಸಂಭೋಗವನ್ನು ಮಾಡಿದರು, ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದರು. ಅಷ್ಟೇ ಅಲ್ಲ, ಆಕೆಯ ಜನನಾಂಗದೊಳಗ ಕಬ್ಬಿಣದ ರಾಡ್ಗಳನ್ನು ಸೇರಿಸುವಂತ ಅಮಾನುಷ್ಯವಾಗಿರತಕ್ಕಂಥ ಒಂದು ಘಟನೆಯನ್ನ ನಾವು ಇತ್ತೀಚೆಗೆ ನೋಡಿರತಕ್ಕಂತಹದ್ದು. ಇದರ ಜೊತೆಗೆ ಆಕೆ ಮಗಳನ್ನ, 10 ವಯಸ್ಸದ ಮಗಳನ್ನ ರೇಪ್ ಮಾಡುವಂತೆ ಆ ಹುಡುಗನನ್ನ, ಅಣ್ಣನನ್ನು ಕೇಳ್ಕೊಂಡ್ರವನು. ಅವ ರೆಫ್ಯೂಸ್ ಮಾಡಿದ್ದಕ್ಕೆ ಆ ಗಂಡು ಮಗುವನ್ನ ಕೊಲೆ ಮಾಡಿದ್ರು, ಸಾರ್ವಜನಿಕವಾಗಿ ಕೊಲೆ ಮಾಡಿದ್ರು. ಕೊಲೆ ಮಾಡಿ ಸುರೇಖಾ ಬೂತ್ಮಾಂಗಿ ಅವರ ಮಗಳ ಮೇಲೆ ಊರ್ ಜನ ಅತ್ಯಾಚಾರವನ್ನ ಮಾಡಿ, ಇದು ಬರ್ಬರವಾಗಿರತಕ್ಕಂತಹ ಪ್ರಕರಣ. ಇದು ದುರದೃಷ್ಟವಶಾತ್ ಭಾರತದ ಯಾವ ಮಾಧ್ಯಮವೂ ಕೂಡ ಈ ಪ್ರಕರಣವನ್ನ ಬೆಳಕಿಗೆ ತರಲಿಲ್ಲ. ಯಾವ ಮಾಧ್ಯಮವೂ ಕೂಡ ಈ ಪ್ರಕರಣವನ್ನ ಚರ್ಚೆ ಮಾಡಲಿಲ್ಲ. ಯಾವ ದಲಿತ ನಾಯಕರು, ಏನು ರಾಜಕೀಯ ಪ್ರತಿನಿಧಿಗಳದಾರ, ಇವರು ಯಾರೂ ಪಾರ್ಲಿಮೆಂಟ್ನೊಳಗಾಗ್ಲಿ ರಾಜ್ಯ ವಿಧಾನಸಭೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಿಲ್ಲ, ಈ ಪ್ರಶ್ನೆಯನ್ನು ಎತ್ತಲಿಲ್ಲ. ಇದು ಕೆಲವು ದಲಿತ ಹೋರಾಟಗಾರರಿಂದಾಗಿ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ. ಈ ಪ್ರಕರಣದಿಂದಾಗಿ ಇಡೀ ಮಹಾರಾಷ್ಟ್ರದೊಳಗ ಒಂದು ಹೋರಾಟವನ್ನ ಮಹಾರ್ ಸಮುದಾಯದವರು ರೂಪಿಸಿದ್ರು ಅಂತ ಹೇಳಿ ಈ ಪ್ರಕರಣ ಬೆಳಕಿಗೆ ಬಂತು ಅನ್ನುವಂಥದ್ದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಆ ಊರಿನ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಸೇರಿ ಇನ್ನೊಬ್ಬ ಹೆಣ್ಣು ಮಗಳ ಮೇಲೆ ನಡೆಯತಕ್ಕಂಥ ದೌರ್ಜನ್ಯ, ಲೈಂಗಿಕ ಅಪರಾಧ, ಲೈಂಗಿಕ ಏನು ಸಾಮೂಹಿಕ ಅತ್ಯಾಚಾರವನ್ನ ಒಬ್ಬಳು ಹೆಣ್ಣು ಮಗಳು ಪ್ರತಿಭಟನೆ ಮಾಡಲಿಲ್ಲ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆ ಹೆಣ್ಣು ಮಕ್ಕಳನ್ನ ಏನ್ ತಡೀತು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ, ಅವರು ಕೂಡ ಈ ದಲಿತ ಹೆಣ್ಣು ಮಕ್ಕಳು ಮಾತಾಡೋದನ್ನ, ದಲಿತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದನ್ನು ವಿರೋಧಿಸುವಂತ ಮನೋಗುಣವನ್ನು ಹೆಣ್ಣು ಮಕ್ಕಳು ಬೆಳೆಸ್ಕೊಂಡಿದ್ರೇನೋ ಅನ್ನುವಂತ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಡೀ ಪ್ರಕರಣದ ಹಿಂದುಗಡೆಗೆ ನಮ್ಮ ಸಾಮಾಜಿಕ ಸಂರಚನೆಯಲ್ಲಿ, ಸೋಷಿಯಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಸಾಮಾಜಿಕ ಸಂರಚನೆಯಲ್ಲಿ ತಳ ಸಮುದಾಯಗಳು ಧ್ವನಿ ಎತ್ತತಕ್ಕದ್ದಲ್ಲ, ತಲೆ ಎತ್ತಿ ತಿರುಗತಕ್ಕದ್ದಲ್ಲ, ಮತ್ತು ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯಿಂದ ಬದುಕತಕ್ಕದ್ದಲ್ಲ ಅಂತ ಅದಕ್ಕೆ ಅವಕಾಶವನ್ನ ಕೊಡುವುದಕ್ಕೆ ಅವಕಾಶವಿಲ್ಲ ಅಂತನ್ನುವಂತಹದ್ದನ್ನ ಸ್ಪಷ್ಟವಾಗಿ ಸಂದೇಶ ರವಾನಿಸುವಂತಹ ಪ್ರಕರಣ ಇದು. ಇದು ಬಹಳ ಗಂಭೀರವಾಗಿರತಕ್ಕಂತಹ ಪ್ರಕರಣ. ಇನ್ನೊಂದು ಪ್ರಕರಣ ಉತ್ತರ ಪ್ರದೇಶದ ಹತ್ರಾಸ್ನೊಳಗೆ ಇತ್ತೀಚೆಗೊಂದು ಪ್ರಕರಣ ಆಯಿತು. ಅಲ್ಲಿಯೂ ಕೂಡ ದಲಿತ ಹೆಣ್ಣು ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆಕೆಯನ್ನ ಅರೆಬರೆ ಸುಟ್ಟು ಹಾಕಿದ್ರು ಕೂಡ ಉತ್ತರ ಪ್ರದೇಶ ಸರ್ಕಾರ ಪ್ರಕರಣವನ್ನು ದಾಖಲೆ ಮಾಡಲೇ ಇಲ್ಲ. ತೀವ್ರವಾದ ಪ್ರತಿಭಟನೆ ಆದ ನಂತರ ಅದರ ಬಗ್ಗೆ ವಿಚಾರಣೆಯನ್ನ ಮಾಡಿತು ಹೊರತು ದೇಶದ ಯಾವ ಮಾಧ್ಯಮವೂ ಕೂಡ ಇದನ್ನ ಚರ್ಚೆ ಮಾಡಲಿಲ್ಲ. ಈ ದೌರ್ಜನ್ಯ ಪ್ರಕರಣವನ್ನ ಬೆಳಕಿಗೆ ತರುವಂತ ಕೆಲಸ ಮಾಡಲಿಲ್ಲ. ಇದು ದೇಶದ ಮಾಧ್ಯಮ ಯಾವ ರೀತಿ ಏಕಪ್ರಕಾರವಾಗಿ ಯೋಚನೆಯನ್ನ ಮಾಡ್ತದೆ ಅಂತ ಹೇಳಿ. ದಲಿತರ ಮೇಲೆ ದೌರ್ಜನ್ಯ ಆದ್ರ, ಅವಮಾನ ಆದ್ರ, ಶೋಷಣೆ ಆದ್ರ ಅದು ಇಶ್ಯೂವೇ ಅಲ್ಲ ಈ ದೇಶದ ಮಾಧ್ಯಮಕ್ಕೆ. ಅದು ಬಹಳ ಗಂಭೀರವಾಗಿ, ಯಾಕಂದ್ರ ಇಡೀ ದೇಶದ ಮಾಧ್ಯಮ ಮೇಲ್ಜಾತಿಗಳ ಕೈಯಲ್ಲಿರ್ತಕ್ಕಂಥದ್ದು. ಮೇಲ್ಜಾತಿಗಳು ದಲಿತರ ಮೇಲೆ ನಡೆಯತಕ್ಕಂಥ ದೌರ್ಜನ್ಯಗಳನ್ನ ಸಮರ್ಥಿಸಿಕೊಳ್ಳುವಂತ ಮನೋಭಾವ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಈ ದಲಿತರ ಬಗ್ಗೆ ಇರುವಂತಹ ಪೂರ್ವಾಗ್ರಹಗಳು, ಗಂಭೀರ ಸ್ವರೂಪದ ಪೂರ್ವಾಗ್ರಹಗಳೇನದಾವು, ಇವು ಅವರನ್ನ ತಡೆಯತಕ್ಕಂತಹದ್ದನ್ನ ನಾವು ಕಾಣಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಇವತ್ತು ದಲಿತರ ಮೇಲೆ ನಡೆಯತಕ್ಕಂಥ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತತಕ್ಕಂಥ, ಪ್ರತಿಭಟನೆ ಮಾಡತಕ್ಕಂಥ, ಅದರ ವಿರುದ್ಧ ಜನಾಂದೋಲನವನ್ನ ಮಾಡತಕ್ಕಂಥ ಮತ್ತು
ನಿಶ್ಚಿತವಾದ ರೀತಿಯೊಳಗ ದಲಿತರಿಗೆ ನ್ಯಾಯವನ್ನು ಒದಗಿಸುವಂತಹ ಹೋರಾಟವನ್ನು ರೂಪಿಸೋದಕ್ಕೆ ಸಾಧ್ಯ ಆಗಿದ್ದಾದರೆ ಅದರ ಹಿಂದೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟವನ್ನು ನಾವು ಕಾಣಬಹುದು. ಅಂಬೇಡ್ಕರ್ ಅವರ ಹೋರಾಟದ ಪ್ರೇರಣೆ ಇರುವ ಕಾರಣಕ್ಕಾಗಿಯೇ ದೇಶದಾದ್ಯಂತ ದಲಿತ ಸಂಘಟನೆಗಳು, ದಲಿತ ನಾಯಕರು, ದಲಿತ ಪ್ರತಿನಿಧಿಗಳು ಅಲ್ಲಲ್ಲಿ ಇಂಥ ಪ್ರಕರಣಗಳ ವಿರುದ್ಧ ಧ್ವನಿ ಎತ್ತತಕ್ಕಂಥ, ಇಂಥ ಪ್ರಕರಣಗಳ ವಿರುದ್ಧ ಮಾತನಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿವೆ ಅನ್ನುವಂತಹದ್ದು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಲೆಗಸಿಯ ಭಾಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.